ನಮಸ್ಕಾರ ಎಲ್ಲರಿಗೂ. ಇದು ನನ್ನ ಫಸ್ಟ್ ಯೂಟ್ಯೂಬ್ ವಿಡಿಯೋ. ಮೋಟೋ ವ್ಲಾಗಿಂಗ್ ಮಾಡೋಕ್ಕಿಂತ ಮುಂಚೆ ಮೋಟೋ ವ್ಲಾಗಿಂಗ್ ಸೆಟಪ್ ತೋರಿಸ್ತೀನಿ ಬನ್ನಿ. ಇದು ನನ್ನ ಮೋಟೋ ವ್ಲಾಗಿಂಗ್ ಸೆಟಪ್. ಇದರಲ್ಲಿ ಕ್ಯಾಮ್ರಾ ನಾನು DJI Osmo Action 4 ಅಡ್ವೆಂಚರ್ ಕ್ಯಾಮ್ರಾ ತೊಗೊಂಡಿದ್ದೀನಿ. ಸೊ ಇದರಲ್ಲಿ ಒಂದು ಕ್ಯಾಮ್ರಾ ಯೂನಿಟ್ಟು ಮತ್ತು ಒಂದು ಹಾರ್ಡ್ ಕೇಸ್ ಕೊಡ್ತಾನೆ. ಮತ್ತು ಇನ್ನೊಂದು ಇದರಲ್ಲಿ 3 ಬ್ಯಾಟ್ರಿ ಬರುತ್ತೆ ಇದರಲ್ಲಿ. ಸೊ ನೋಡ್ಬೋದು ನೀವು. ಸೊ ಇದರಲ್ಲಿ ಈ ಬ್ಯಾಟ್ರಿನ ನಾನು ಕ್ಯಾಮ್ರಾದಲ್ಲೆಲ್ಲ ಹಾಕಿದ್ದೀನಿ. ಇನ್ನೆರಡು ಬ್ಯಾಟ್ರಿ ಎಕ್ಸ್ಟ್ರಾ ಇರುತ್ತೆ ಮತ್ತು ಚಾರ್ಜಿಂಗ್ ಕೇಸ್ ಇದು. ಸೊ ಫಾಸ್ಟ್ ಚಾರ್ಜು ಕೂಡ ಇದೆ ಇದರಲ್ಲಿ. ಸೊ ಇದರಲ್ಲಿ ಏನು ಅಡ್ವಾಂಟೇಜು ಅಂದರೆ ನೀವು ಬೇಕಾದ್ರೆ ಇದನ್ನು ಪವರ್ ಬ್ಯಾಂಕಾಗಿ ಪೋರ್ಟಬಲ್ ಪವರ್ ಬ್ಯಾಂಕಾಗಿ ಯೂಸ್ ಮಾಡ್ಬೋದು. ಅಂದರೆ ಎಮರ್ಜೆನ್ಸಿ ಕೇಸಲ್ಲಿ ಇನ್ ಕೇಸ್ ನಿಮ್ಮ ಮೊಬೈಲಲ್ಲಿ ಲೋ ಬ್ಯಾಟ್ರಿ ಇತ್ತು ಅಂದಾಗ ನೀವು USB Type-C ಕೇಬಲ್ ಹಾಕಿ ನೀವು ಚಾರ್ಜ್ ಮಾಡ್ಕೋಬೋದು ನಿಮ್ಮ ಮೊಬೈಲ್ನ. ಸೊ ಇದೊಂಥರ ಅಡ್ವಾಂಟೇಜ್. ಮತ್ತು ಇನ್ನೊಂದು ಸೆಲ್ಫಿ ಸ್ಟಿಕ್ ನಿಮಗೆ ಗೊತ್ತು, ನೀವು ಎಲ್ಲರ ಹತ್ರನೂ ಇರುತ್ತೆ, ಎಲ್ಲರೂ ಕೊಡ್ತಾರೆ ಅಡ್ವೆಂಚರ್ ಕಾಂಬೋಲಿ. ನೆಕ್ಸ್ಟು ಇನ್ನೊಂದು ಇದರಲ್ಲಿ 2 ಮ್ಯಾಗ್ನೆಟಿಕ್ ಕ್ಲಿಪ್ ಕೊಡ್ತಾನೆ ಫಾರ್ ಏನು ನಿಮ್ಮ ಕ್ಯಾಮ್ರಾನ ಮೌಂಟ್ ಮಾಡಲಿಕ್ಕೆ. ಸೊ ಈ Action 4 ಕ್ಯಾಮ್ರಲ್ಲಿ ಮ್ಯಾಗ್ನೆಟಿಕ್ ಕೊಟ್ಟಿರೋದ್ರಿಂದ ಸಿಂಪಲ್ ಸೆಟಪ್ಪು, ಯಾವ ಇದು ಬೇಕಾಗಲ್ಲ. ಎಕ್ಸ್ಟರ್ನಲ್ ಮೈಕ್ರೋಫೋನ್ ಅಡಾಪ್ಟ್ರು ಮತ್ತು ಅದಕ್ಕೊಂದು ಕೇಸು ಅವೆಲ್ಲ ಹಾಕಿದರೆ ಆ ಥರ ಭಾಳ ಹೆವಿ ಆಗುತ್ತೆ. ಆಮೇಲೆ ಕ್ಯಾಮ್ರಾ ಹೆವಿ ಆದಾಗ ನಿಮ್ಮ ಹೆಲ್ಮೆಟ್ ಕೂಡ ಹೆವಿ ಆಗುತ್ತೆ. ಸೊ ಆದ್ದರಿಂದ ಇದು ಸಿಂಪಲ್ ಸೆಟಪ್ ಇದೆ DJI ಅವ್ರ ಕಡೆಯಿಂದ. ಸೊ ಇದನ್ನು ಹೇಗೆ ಮೌಂಟ್ ಮಾಡೋದು ತೋರಿಸ್ತೀನಿ ನೋಡಿ. ಸೊ ಜಸ್ಟ್ ಇನ್ ಕೇಸ್ ಇದು ಆ್ಯಕ್ಚುಲಿ ಇದನ್ನು ಮೌಂಟಿಗೆ ಹಾಕಬೇಕು. ನಾನು ಸದ್ಯ ಇದರಲ್ಲೇ ತೋರಿಸ್ತಾ ಇದ್ದೀನಿ. ಸೊ ಜಸ್ಟ್ ಹಿಂಗೆ ಹಾಕಿದರೆ ಒಂದು ಸೆಕೆಂಡ್. ಸೊ ಇಷ್ಟೇ, ಮುಗೀತು. ನೀವೆಷ್ಟೇನೇ ಅಂದರೂ ಅಲ್ಲಾಡಲ್ಲ ನೋಡಿ. ಅಷ್ಟು ಸ್ಟ್ರಾಂಗ್ ಇದೆ ಮ್ಯಾಗ್ನೆಟ್ ಮಾತ್ರ. ಆಮೇಲೆ ಇದರಲ್ಲಿ ನೀವು ವರ್ಟಿಕಲ್ ಕೂಡ ಮೌಂಟ್ ಮಾಡ್ಬೋದು, ಅದನ್ನು ತೋರಿಸ್ತೀನಿ. ಸೊ ವರ್ಟಿಕಲ್ ಕೂಡ ಸೇಮೇ. ಸೊ ಇದನ್ನು ಈ ಕಡೆ ಹೀಗಿಟ್ಟು, ಸೊ ಈ ಕ್ಯಾಮ್ರಾ ಇದೆಯಲ್ಲ, ಇಷ್ಟೇ ಮುಗೀತು. ಇದು ಲಾಕ್ ಆಗುತ್ತೆ, ಕ್ಲಿಪ್ ಕೊಡ್ತಾನೆ. ಸೊ ನೋಡಿ, ಇದು ಯಾರು ವರ್ಟಿಕಲಿಗೆ ಇಷ್ಟಪಡ್ತಾರೋ ಅವ್ರು ಮಾಡ್ಬೋದು. ಸೊ ನಾನು ಜಾಸ್ತಿ ಹಾರಿಜಾಂಟಲಲ್ಲೇ. ಸೊ ಭಾಳ ಫಿಟ್ ಇದೆ, ಅಂದರೆ ಮ್ಯಾಗ್ನೆಟ್ ಭಾಳ ಸ್ಟ್ರಾಂಗ್ ಇದೆ. ಸೊ 2 ಕೊಡ್ತಾನೆ ಇಂಥದ್ದು ಸ್ಪೇರು. ಸೊ ಇಟ್ ಈಸ್ ಎ ಗುಡ್ ಥಿಂಗ್. ಅಂದರೆ ಇನ್ ಕೇಸ್ ಏನಾದ್ರು ಬಿದ್ದೋಯ್ತು ಅಂದರೆ ಒಡೆದೋಯ್ತು ಅಂದಾಗ ಯೂಸ್ ಮಾಡ್ಬೋದು. ಏನಕ್ಕೆ ಇದು ಲೆಂತ್ ಜಾಸ್ತಿ ಇದೆ ಇದು ಒಂದು, ಇನ್ನೊಂದು ಸ್ವಲ್ಪ ಲೆಂತ್ ಕಮ್ಮಿ ಇದೆ. ಡಿಪೆಂಡ್ಸ್ ಅಪಾನ್ ನಿಮ್ಮ ಹೈಟ್, ಅಂದರೆ ನಿಮಗೆ ಎಷ್ಟು ಹೈಟ್ ಯೂಸ್ ಮಾಡ್ತೀರಾ ಅಂತ, ಅಂದರೆ ಕ್ಯಾಮ್ರಾ ಪ್ಲೇಸ್ಮೆಂಟ್ ಇಲ್ಲಿ. ಸೊ ಇದು ಕ್ಯಾಮ್ರಾ ಆಯಿತು. ಮೈಕ್ ಎಲ್ಲಪ್ಪ ಅಂತ ಕೇಳ್ಬೋದು ನೀವು. ಮೈಕು, ಸೊ ಇದು DJI ಮೈಕ್ ಮಿನಿ. ಸೊ ಇದರಲ್ಲಿ 2 ಟ್ರಾನ್ಸ್ಮೀಟರ್, ಒಂದು ರಿಸೀವರ್. ಈ ಟ್ರಾನ್ಸ್ಮೀಟರ್ ನಾನು ಅಲ್ಲೇ ಪೇರ್ ಮಾಡಿದ್ದೀನಿ ಆ್ಯಕ್ಷನ್ ಕ್ಯಾಮ್ರಾಗೆ. ಸೊ ಇದೊಂಥರ ಎಕೋಸಿಸ್ಟಮ್ ಅಂತ ಹೇಳ್ಬೋದು. ಈಗ ಸಪೋಸ್ ನೀವು ಏನಾದ್ರು ಆ್ಯಪಲ್ ಪ್ರಾಡಕ್ಟ್ಸ್ ತೊಗೊಂಡ್ರೆ ಅದರದ್ದೇ ಒಂದು ಎಕೋಸಿಸ್ಟಮ್ ಇರುತ್ತಲ್ಲ, ಎಲ್ಲ ಪೇರಿಂಗು, ಅದೇ ಥರ ಈ DJIಯಲ್ಲಿ. ಸೊ ನಾನೀಗ ಜಸ್ಟ್ ಕ್ಯಾಮ್ರಾ ಆನ್ ಮಾಡ್ತೀನಿ. ಆನ್ ಆಯಿತು. ಸೊ ಜಸ್ಟ್ ಇದನ್ನು ನಾನು ಹೊರಗಡೆ ತೆಗಿತೀನಿ ಇದು ಮೈಕ್ನ. ಸೊ ಇದೆಲ್ಲ ಪೇರ್ ಆಗಿರುತ್ತೆ. ಸೊ ಇಲ್ಲಿ ನಮಗೆ ಒಂದು ನೋಟಿಫಿಕೇಷನ್ ಬರುತ್ತೆ ನೋಡಿ. ನೋಡಿ. ಸೊ ಈಗ ಕನೆಕ್ಟ್ ಆಯಿತು. ಈಗ ಮಾತಾಡ್ತಿರೋದ ಮೇಲೆ ನಾನು ವಾಯ್ಸ್ ಎಲ್ಲ ಕೇಳಿಸ್ತಾ ಇದೆಯಲ್ಲ, ಅದಕ್ಕೆ ತೋರಿಸುತ್ತೆ ಗ್ರೀನ್ ಬಾರ್. ನಾವು ಮಾತಾಡಿದಾಗೆಲ್ಲ ಅದು ನೀವು ಮಾತಾಡ್ತಿರೋ ಇಂಡಿಕೇಶನ್ ತೋರಿಸುತ್ತೆ ವಾಯ್ಸ್.
ಸೊ ಇದರ ಸಿಂಪಲ್, ಜಸ್ಟ್ ನೀವು ಸೆಟ್ಟಿಂಗ್ಸ್ ಹಿಂಗೆ ಹೋಗ್ಬಿಟ್ಟು ಇದರಲ್ಲಿ ವೈರ್ಲೆಸ್ ಮೈಕ್ ಅಂತ ಇದೆ. ಸೊ ನಾಳೆ ಕನೆಕ್ಟ್ ಮಾಡಿದ್ದೀನಿ, ಇದೇ ಮೈಕು. ಸೊ ಇದರಲ್ಲಿ ನೋಡ್ಬೋದು ಎಲ್ಲ ಸೆಟ್ಟಿಂಗ್ಸ್ ನಾನು ಕೆಲವು ಆನ್ ಮಾಡಿದ್ದೀನಿ. ಇದು ಆಟೋ ಪವರ್ ಆಫ್ ಮಾಡಿದ್ದೀನಿ, ಯಾಕೆಂದರೆ ಸಪೋಸ್ ನಾವೇನಾದ್ರು ಕನೆಕ್ಟ್ ಇದ್ದಿಲ್ಲ ಅಂದರೆ ಕ್ಯಾಮ್ರಾಗೆ ಇದು ಆಫ್ ಆಗಿಬಿಡುತ್ತೆ. ಸೊ ಇದೊಂದು. ಆಮೇಲೆ ಇದರಲ್ಲಿ 2 ಸೆಟ್ಟಿಂಗ್ಸ್ ಇದೆ. C1 ಅಂದರೆ ಡಿಫಾಲ್ಟ್ ನಾನು ಕಸ್ಟಮೈಸ್ ಮಾಡ್ಕೊಂಡಿದ್ದೀನಿ. ಸೊ ಸೆಟ್ಟಿಂಗ್ಸ್, ಇದರಲ್ಲಿ ಮೈಕಲ್ಲಿ ನಾನು ಟ್ರಾನ್ಸ್ಮಿಟರ್ ಗೇನ್ ಇದ್ರದ್ದೇನಿದೆ ಅಲ್ಲ -1018, ಆ್ಯಕ್ಚುಲಿ -12 ಇಡ್ತಾರೆ, ಯಾಕೆಂದರೆ ಇದು ಹೆಲ್ಮೆಟ್ ಒಳಗಿರೋದ್ರಿಂದ ಮೈಕು ಭಾಳ ಮೌತ್ ಹತ್ರನೇ ಇರುತ್ತೆ. ಸೊ ನಮ್ಮ ಉಸಿರಾಟದ್ದು ಕೇಳಿಸ್ಬಾರ್ದು ಅಂತ, ಇನ್ ಕೇಸ್ ಜೋರಾಗಿ ಬ್ರೀದ್ ಮಾಡಿದಾಗ ಅದು ಕೇಳಿಸ್ಬಾರ್ದು ಅಂತ -10 ಇಡ್ತಾರೆ. ಇನ್ನೊಂದು ಟ್ರಾನ್ಸ್ಮಿಷನ್ ಅಂದರೆ ನಾಯ್ಸ್ ರಿಡಕ್ಷನ್, ಹೈ, ಲೋ ಮತ್ತು ಆಫು. ನಾನು ಜಾಸ್ತಿ ಲೋನೇ ಇಡ್ತೀನಿ. ಸೊ ಸರೌಂಡಿಂಗ್ ಸೌಂಡು ಕೇಳಬೇಕು ಮತ್ತು ಬೈಕ್ ಸೌಂಡು ಕೇಳಿಸ್ಬೇಕು ಅಂದಾಗ ಲೋ ಇಟ್ಟರೆ ಸಾಕು. ಹೈ ಇಟ್ಟರು ಕೇಳಿಸುತ್ತೆ, ಬಟ್ ಲೋ ನಾನು ಪ್ರಿಫರ್ ಮಾಡೋದು ಲೋ. ಸೊ ಆಗಿಂದ ಇದೊಂದು ಸೆಟ್ಟಿಂಗು. ಸೊ ಇದು ಮೈಕ್ ಆಯಿತು. ಸೊ ಇದೊಳಗೆ ಇಡ್ತೀನಿ, ಇದು ಆಫ್ ಆಗುತ್ತೆ ನೋಡಿ, ಡಿಸ್ಕನೆಕ್ಟೆಡ್ ಅಂತ. ಇದೊಂದು. ನೆಕ್ಸ್ಟ್ ಇದು ರಿಸೀವರ್ ನಿಮಗೆ ಐಫೋನಿಗೆ ಅಥವಾ DSLR ಕ್ಯಾಮ್ರಾಗೆ ಅದಕ್ಕೆಲ್ಲ ಹಾಕ್ಕೋಬೋದು. ಸೊ ಇದರಲ್ಲಿ ತೋರಿಸ್ತೀನಿ ನೋಡಿ. ಇನ್ನು USB Type-C ಡಾಂಗಲ್ ಥರ ಕೊಡ್ತಾನೆ. ಇದನ್ನು ನೀವು DSLRಗೆ ಹಾಕ್ಬಿಟ್ಟು ಇದಕ್ಕೆ ಅಟ್ಯಾಚ್ ಮಾಡಿ ನೀವು ಅದರಲ್ಲೂ ಸೆಟ್ಟಿಂಗ್ ಮಾಡ್ಕೋಬೋದು. ಸೊ ನನ್ನ ಆ್ಯಕ್ಷನ್ ಕ್ಯಾಮ್ರಾಗೆ ಇದೆಲ್ಲ ಅವಶ್ಯಕತೆ ಇಲ್ಲ, ಯಾಕೆಂದರೆ ಇದನ್ನು ಹಾಕಿದರೂ ಕೂಡ ಇದು ವಾಟರ್ ಪ್ರೂಫ್ ಆಗೋಲ್ಲ ಆವಾಗ. ಮತ್ತು ಇದನ್ನು ತೆಗಿಬೇಕು. ಅದು 1 ಸೆಕೆಂಡ್. ನೋಡಿ, ಇದನ್ನು ಮತ್ತೆ ತೆಗಿಬೇಕು. ಇದು Type-C ಪೋರ್ಟ್, ಇದಕ್ಕೆ ಹಾಕ್ಬಿಟ್ರೆ ಕನೆಕ್ಟ್ ಆಗಿಬಿಡುತ್ತೆ. ಆದರೆ ಮತ್ತೆ ವಾಟರ್ ಪ್ರೂಫ್ ಹೋಗುತ್ತೆ. ನನಗೆ ವಾಟರ್ ಪ್ರೂಫ್ ಬೇಕು ಅಂತಲೇ ನಾನು ವೈರ್ಲೆಸ್ ಮೈಕ್ ನೋಡ್ತಿದ್ದೆ. ಸೊ ಇದು ಮೈಕ್ ಮಿನಿ ಯಾಕೆ ತೊಗೊಂಡೆ ಅಂದರೆ ಅದೇ ಅವರ DJ ಅವ್ರದ್ದು ಒಂದು ಏನಿದೆಯಲ್ಲ ಅವರ ಎಕೋಸಿಸ್ಟಮ್ಗೆ ಅಡಾಪ್ಟ್ ಆಗುತ್ತೆ. ಯಾವ ಕ್ಯಾಮ್ರಾಗಾರು ನೀವು ಕನೆಕ್ಟ್ ಮಾಡ್ಬೋದು ಇದರಲ್ಲಿ. ಇದು ನನ್ನ ಹೆಲ್ಮೆಟ್ ಆಕ್ಸಾರ್ ಏಪೆಕ್ಸ್ ಟರ್ಬೈನ್ ಅಂತ ಸಿಂಪಲ್ ಬೇಸಿಕ್ ಗ್ರಾಫಿಕ್ಸ್ ಡಿಸೈನ್ ಇದೆ. ಮತ್ತು ಇದರಲ್ಲಿ ISI ಮತ್ತು DOT ಮತ್ತು ECE ಸರ್ಟಿಫಿಕೇಷನ್ ಇದೆ. ಸಾಕಿದು 3 ಎಂಟ್ರಿ ಲೆವೆಲ್ ಅನ್ನೋದಕ್ಕಿಂತ ಚೆನ್ನಾಗಿದೆ ಇದು ಹೆಲ್ಮೆಟ್ಟು. ಅರೌಂಡ್ 4.6 ಏನೋ ಆಯಿತು. ಪಿನ್ ಲಾಕ್ ಇದೆ. ಪಿನ್ ಲಾಕ್ ಅಂದರೆ ಅದೇ ಆ್ಯಂಟಿಫಾಗ್ ಅದೆಲ್ಲ ಕೊಟ್ಟಿದ್ದಾನೆ. ಚೆನ್ನಾಗಿದೆ ಹೆಲ್ಮೆಟ್ ಇದು. ಇದು ನನ್ನ ಮೈಕ್ ಪ್ಲೇಸ್ಮೆಂಟು. ಫಾರ್ ಟೈಮ್ ಬೀಯಿಂಗ್ ನಾನು ಇನ್ಸುಲೇಷನ್ ಟೇಪ್ ಹಾಕಿದ್ದೀನಿ, ಅದು ₹1 ಕಾಯಿನ್. ಇದು ಮ್ಯಾಗ್ನೆಟಿಕ್ ಕ್ಲಿಪ್ಪು. ಸೊ ನಾನು ಜಸ್ಟ್ ಅಟ್ಯಾಚ್ ಮಾಡ್ತೀನಿ. ಸೊ ಮುಗೀತು. ಇದು ನನ್ನ ಫೈನಲ್ ಸೆಟಪ್. ಫುಲ್ ವೈರ್ ಇಲ್ಲ, ಏನಿಲ್ಲ, ಆರಾಮ್, ಈಸಿ, ಕನ್ವೀನಿಯನ್ಸ್ ಅಂತಲೇ ಹೇಳ್ಬೋದು. ಸೊ ಇದು ನನ್ನ ಮೋಟೋ ವ್ಲಾಗಿಂಗ್ ಸೆಟಪ್ ಇನ್ ಕನ್ನಡ. ಥ್ಯಾಂಕ್ ಯು.